ವಾವ್ ಬರೀಶಾ, ಈ ಕುರ್ತಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದನ್ ಬಿಡು ಅರ್ಮಾನ್, ಬಟ್ಟೆಗಳ ಬಗ್ಗೆ ಮಾತಾಡ್ಲೇಬೇಡ. ಓಹೋ, ಏನಾಯ್ತು? ನಿನ್ನೆ ನಾನು ಸಿನಿಮಾನ ಡೌನ್ಲೋಡ್ ಮಾಡೋಣ ಅಂತ ವೆಬ್ಸೈಟ್ ಓಪನ್ ಮಾಡಿದೆ. ಆಗ ನಾನು ಅಲ್ಲೊಂದ್ ಬಟ್ಟೆ ಜಾಹೀರಾತನ್ ನೋಡ್ದೆ. ನನಗ್ ಬಟ್ಟೆ ಖರೀದಿ ಮಾಡೋದು ಎಷ್ಟಿಷ್ಟ ಅಂತ ನಿಂಗ್ ಗೊತ್ತು. ನಾನ್ ತಕ್ಷಣ ಚೆನ್ನಾಗಿರೋ ಹಳದಿ ಕುರ್ತಿನ ಆರ್ಡರ್ ಮಾಡ್ದೆ. ತಕ್ಷಣ 700 ರೂಪಾಯಿ ಪೇಮೆಂಟ್ ಕೂಡ ಮಾಡ್ದೆ. ಆದ್ರೆ ಆರ್ಡರ್ ನ ಕನ್ಫರ್ಮ್ ಮಾಡೋದಕ್ಕೆ ಅಂತ ವೆಬ್ಸೈಟ್ ಹೋದಾಗ ನನ್ಗೆ ಲಾಗಿನ್ ಆಗೋದಕ್ಕೂ ಸಾಧ್ಯ ಆಗ್ಲಿಲ್ಲ. 700 ರೂಪಾಯಿನೂ ಕಳ್ಕೊಂಡೆ, ಕುರ್ತಿ ಸಹ ಸಿಗ್ಲಿಲ್ಲ. ಇದೆಲ್ಲಕ್ಕಿಂತ ಜಾಸ್ತಿ ನನ್ ಎಲ್ಲಾ ಗೆಳೆಯರು ನನ್ನ ನೋಡಿ ನಕ್ರು. ಐ ಆಮ್ ಸಾರಿ, ನನಗೂ ಕೂಡ ನಗು ಬರ್ತಿದೆ. ನೀನ್ ಆ ಪೇಮೆಂಟ್ ನ ಮಾಡೋದ್ಕಿಂತ ಮೊದ್ಲು ಆ ವೆಬ್ಸೈಟ್ ನ ಚೆಕ್ ಮಾಡ್ಬೇಕಿತ್ತು. ಸರಿ ಬಿಡು, ನೀನ್ ಕೂಡ ನನ್ನನ್ ಗೇಲಿ ಮಾಡ್ತಿದ್ಯಾ ಅಲ್ವಾ? ಅದೇನೇ ಇರ್ಲಿ, ಇದು ನೀನೊಬ್ಳಿಗ್ ಮಾತ್ರ ಆಗಿರೋದಲ್ಲ. ಈ ರೀತಿ ಯಾರಿಗ್ ಬೇಕಾದ್ರೂ ಆಗ್ಬಹುದು. ಡಿಜಿಟಲ್ ಚಾಂಪಿಯನ್ಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದು ನಾವು ಕೆಲವು ವಿಷಯಗಳನ್ನ ಚರ್ಚೆ ಮಾಡಿ ತಿಳ್ಕೊಳ್ಳೋಣ. ಯಾವ ವೆಬ್ಸೈಟ್ ಸೇಫ್ ಆಗಿದೆ ಮತ್ತೆ ಯಾವ್ದಲ್ಲ ಅಂತ. ಆನ್ಲೈನ್ ಶಾಪಿಂಗ್ ಫ್ರಾಡ್ಗಳು ಈಗ ಸಾಮಾನ್ಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಎಷ್ಟೋ ಅಪರಾಧಗಳಿಗೆ ಕೇಂದ್ರವಾಗಿದೆ. ಆದ್ರಿಂದ ನಾವ್ ಯಾವಾಗ್ಲೂ ಎಚ್ಚರಿಕೆಯನ್ನ ವಹಿಸ್ಕೋಬೇಕು. ಹಾಗಾದ್ರೆ ನಾವು ಈ ಸೆಷನ್ ನ ಶುರು ಮಾಡೋಣ. ವೆಬ್ಸೈಟ್ ವಿಶ್ವಾಸಾರ್ಹತೆಯ ಬಗ್ಗೆ ಮಾತನಾಡುವ ಮೂಲಕ. ಸ್ನೇಹಿತರೆ, ನೀವ್ ಯಾವುದೇ ಬ್ಲಾಗ್, ಸುದ್ದಿ ಅಥವಾ ವೆಬ್ಸೈಟ್ ನಲ್ಲಿ ಲೇಖನವನ್ನ ಓದಿದಾಗೆಲ್ಲ ನೀವು ಖಚಿತಪಡಿಸ್ಕೊಳ್ಳಿ ಈ ಇನ್ಫಾರ್ಮೇಶನ್ ಸರಿ ಇದೆಯೋ, ಅಪ್ಡೇಟ್ ಆಗಿದ್ಯಾ ಅಂತ. ಯಾವಾಗ್ಲೂ ನಂಬಿಕಸ್ತ ಮತ್ತು ಪ್ರಸಿದ್ಧ ವೆಬ್ಸೈಟ್ ಗಳಿಗಷ್ಟೇ ಭೇಟಿ ನೀಡಿ ಮತ್ತು ಬಹಳಷ್ಟು ಜನ ಬಳಸುವಂತಿರ್ಬೇಕು. ಅದ್ ಮಾತ್ರ ಅಲ್ಲ, ಅವರ ಸಾಮಾಜಿಕ ಮಾಧ್ಯಮ ಅಕೌಂಟ್ ಗಳನ್ನು ತಪ್ಪದೆ ಪರಿಶೀಲಿಸಿ. ಆಗ ಮಾತ್ರ ಈ ವೆಬ್ಸೈಟ್ ನಕಲಿ ಅಲ್ಲ ಅಂತ ನೀವು ನಂಬೋದಕ್ ಸಾಧ್ಯ. ಅದ್ರ ಬಗ್ಗೆ ತಪ್ಪು ಮಾಹಿತಿಯನ್ನ ಕಂಡು ಹಿಡಿಯೋ ಸಾಧ್ಯತೆಗಳು ಕೂಡ ಕಡಿಮೆ. ಒಂದ್ ವೇಳೆ ನೀವೇನಾದ್ರೂ ಒಂದು ನ್ಯೂಸ್ ವೆಬ್ಸೈಟ್ ನಲ್ಲಿದ್ರೆ ಲೇಖನದ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿನ ದಿನಾಂಕವನ್ನ ಸಹ ಪರಿಶೀಲನೆ ಮಾಡಬೇಕು. ಪ್ರಕಟಣೆಯ ದಿನಾಂಕದ ಬಗ್ಗೆ ಮಾಹಿತಿ ಪಡೆಯೋದ್ರ ಸಲುವಾಗಿ. ಒಂದು ವೇಳೆ ವೆಬ್ಸೈಟ್ ನಲ್ಲಿ ದೀರ್ಘಕಾಲದವರೆಗೆ ನವೀಕರಣಗಳು, ಬದಲಾವಣೆಗಳು ಇಲ್ಲದೆ ಹೋದಲ್ಲಿ ಅದರಲ್ಲಿ ಒದಗಿಸೋ ಮಾಹಿತಿಯನ್ನ ನಂಬೇಡಿ. ಸರಿ, ನೀವು ಒಂದು ಮಾಹಿತಿಯನ್ನ ಸಂಗ್ರಹಿಸಿದೀರಾ ಅಂತ ಅನ್ಕೊಳ್ಳೋಣ. ಆದ್ರೆ ನೀವ್ ಈ ಮುಂದಿನ ಅಂಶಕ್ಕೆ ಗಮನ ನೀಡಿದೀರಾ? ವೆಬ್ಸೈಟ್ ನಲ್ಲಿರೋ ಮಾಹಿತಿ ಅದ್ರ ಡೊಮೈನ್ಗೆ ಹೊಂದುತ್ತಾ ಅಂತ. ನಾನ್ ವಿವರಿಸ್ತೀನಿ. ಪ್ರತಿಯೊಂದು ವೆಬ್ಸೈಟ್ಗೆ ಒಂದು ತಾಂತ್ರಿಕ ಕ್ಷೇತ್ರ ಆ ಡೊಮೈನ್ ಹೆಸರನ್ನ ನೋಡುವ ಮೂಲಕ ನೀವು ಕಲಿಬಹುದು ವೆಬ್ಸೈಟ್ ನಲ್ಲಿ ಯಾವ ರೀತಿಯ ಮಾಹಿತಿ ಇದೆ ಅಥವಾ ಪ್ರೇಕ್ಷಕರಿಗೆ ಹೇಗೆ ಸಂಬಂಧಿಸಿದೆ ಅಂತ. ಹೌದು, ಉದಾಹರಣೆಗೆ .com ಅನ್ನ ವಾಣಿಜ್ಯ ವಲಯವು ಬಳಸುತ್ತದೆ. ಅದು ಕಂಪನಿಯನ್ನ ಪ್ರತಿನಿಧಿಸಬಹುದು. .edu ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. .gov ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತದ್ದು. ಮತ್ತು ಅದೇ ರೀತಿ .org ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದು. ನಾನ್ ಮೊದಲೇ ಹೇಳ್ದ ಹಾಗೆ ನಾನು ಸಿನಿಮಾನ ಡೌನ್ಲೋಡ್ ಮಾಡೋದಕ್ಕೆ ಒಂದ್ ವೆಬ್ಸೈಟ್ಗೆ ಹೋದೆ ಮತ್ತೆ ಅಲ್ಲಿ ನಾನ್ ಬಟ್ಟೆಗಳ ಬಗ್ಗೆ ಜಾಹೀರಾತನ್ನ ನೋಡಿದೆ. ಅದೇ ರೀತಿ ಹಲವಾರು ಬಾರಿ ನಿಮ್ಮ ದೇಹವನ್ನ ಪರಿವರ್ತಿಸೋ ಬಗ್ಗೆ ಜಾಹೀರಾತುಗಳನ್ನ ನೀವು ಕೂಡ ನೋಡಿರಬಹುದು. ಉದಾಹರಣೆಗೆ ನೀವು ತೂಕ ಇಳಿಸಿಕೊಳ್ಳಲು ಅಥವಾ ಹೆಚ್ಚಿಸಿಕೊಳ್ಳಲು ಅಥವಾ ಎತ್ತರಕ್ಕೆ ಬೆಳೆದರು. ಮತ್ತು ಕೆಲವೊಮ್ಮೆ ವೆಬ್ಸೈಟ್ಗಳು ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಹೇಳಿಕೊಡುತ್ತೆ. ನೀವು ಲ್ಯಾಪ್ಟಾಪ್ಗಳು, ಫೋನ್ಗಳು ಮತ್ತು ಲಕ್ಷಾಂತರ ರೂಪಾಯಿಗಳನ್ನ ಗೆಲ್ಲಬಹುದು ಅಂತ ಜಾಹೀರಾತುಗಳು ಸಂಪೂರ್ಣವಾಗಿ ನಕಲಿ. ಮತ್ತು ಕೆಲವೊಮ್ಮೆ ಅವುಗಳಿಗೆ ಬಲಿಯಾಗುವ ನಿಮ್ಮ ಕಂಪ್ಯೂಟರ್ಗಳಲ್ಲಿ ವೈರಸ್ ಅಪಾಯ ಇರುತ್ತೆ. ಮತ್ತೆ ಹೌದು, ನಿಮ್ಮ ಡೇಟಾನ ಕದಿಬಹುದು ಅಥವಾ ನಿಮ್ಮ ಡಿವೈಸ್ ಕೆಲಸ ಮಾಡೋದನ್ನ ನಿಲ್ಲಿಸಬಹುದು. ಆದ್ದರಿಂದ ಹುಷಾರಾಗಿರಿ. ಒಂದು ಕ್ಷಣದ ಅಜಾಗ್ರತೆ ಕೂಡ ನಿಮ್ಮನ್ನ ತೊಂದರೆಗೆ ಸಿಕ್ಕಾಕಿಸಬಹುದು. ವೆಬ್ಸೈಟ್ ಹೇಗ್ ಕಾಣುತ್ತೆ ಅನ್ನೋದನ್ನ ನೋಡಿ ನೀವು ಅದು ನಕಲಿನ ಅಂತ ಹೇಳ್ಬಹುದು. ಉದಾಹರಣೆಗೆ, ಕೆಲವು ಜನರು ತುಂಬಾ ಕೆಟ್ಟದಾಗಿ ಕಾಣುವಂತಹ ವೆಬ್ಸೈಟ್ ಅನ್ನ ಮಾಡಿರಬಹುದು. ಫಾಂಟ್ ಮತ್ತೆ ಬಣ್ಣಗಳೊಂದಿಗೆ ಅದು ಹೊಂದ್ಕೊಳ್ಳೋದೇ ಇಲ್ಲ. ಓಹ್, ನಾನಂತ ವೆಬ್ಸೈಟ್ಗಳನ್ನ ನೋಡಿದ್ದೀನಿ. ಆದ್ರೆ ಡೇಟಾ ಕದಿಯೋದ್ರ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ವೆಬ್ಸೈಟ್ ಸುರಕ್ಷಿತವಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವ್ ಖಚಿತಪಡಿಸಿಕೊಂಡ ನಂತರ ನೀವ್ ಅದರಲ್ಲಿ ಖಾತೆ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ಅಕೌಂಟ್ ಓಪನ್ ಮಾಡೋದಿಕ್ಕೆ ನೀವ್ ಹೆಸರನ್ನ ಆರಿಸಬೇಕು ಮತ್ತೆ ಪಾಸ್ವರ್ಡ್ ಕೊಡ್ಬೇಕು. ಹೌದು, ಪಾಸ್ವರ್ಡ್. ಒಂದು ಪಾಸ್ವರ್ಡ್ ನಮ್ಮ ಜೀವನದ ಎಲ್ಲ ರಹಸ್ಯವನ್ನ ಒಳಗೊಂಡಿರುತ್ತೆ. ಆದ್ರೆ ಪಾಸ್ವರ್ಡ್ಗಳು ಹ್ಯಾಕ್ ಮಾಡೋದು ಮತ್ತೆ ಡೇಟಾನ ಕದಿಯೋದು ನಿಮಗೆ ಗೊತ್ತಾ? ಅದೀಗ ತುಂಬಾನೇ ಸುಲಭವಾದ ಸೈಬರ್ ಕ್ರಮಗಳಲ್ಲಿ ಒಂದಾಗಿದೆ. ಇದಕ್ಕೋಸ್ಕರನೇ ಬಲವಾದ ಪಾಸ್ವರ್ಡ್ ನ ಹೊಂದಿರಬೇಕು ಅಂತ ಹೇಳುದು. ಹಾಗಾದ್ರೆ ನಾವೀಗ ತಿಳ್ಕೊಳ್ಳೋಣ ಉತ್ತಮವಾದ ಪಾಸ್ವರ್ಡ್ ನ ಹೇಗ್ ಸೃಷ್ಟಿ ಮಾಡೋದು ಅಂತ. ನಿಮ್ಮಲ್ಲಿ ಹಲವಾರು ನಿಮ್ಮ ಹೆಸರನ್ನ ಪಾಸ್ವರ್ಡ್ ಆಗಿ ಬಳಸೋದು ಸುಲಭವಾದ ಆಯ್ಕೆ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಅದು ನಿಮ್ಗೆ ಎಷ್ಟು ಸುಲಭನೋ ಕಳ್ಳರಿಗೆ ಅಷ್ಟೇ ಸುಲಭ ಆಗಿರುತ್ತೆ. ಈ ವಿಷಯ ನೆನ್ಪಿರ್ಲಿ. ಆದ್ರಿಂದ ನಿಮ್ಮ ಹೆಸರನ್ನ ಪಾಸ್ವರ್ಡ್ಗೆ ಯೂಸ್ ಮಾಡಬೇಡಿ. ಪಾಸ್ವರ್ಡ್ಗಳು ಯಾವಾಗ್ಲೂ ಸ್ವಲ್ಪ ಕಷ್ಟಕರವಾಗಿರ್ಬೇಕು. ಅದು ತುಂಬಾ ಕಷ್ಟಕರವಾಗಿರ್ಬೇಕು. ಅದು ಎಂದಿಗೂ ನೆನ್ಪಿರ್ಬೇಕು. ಅದು ಯಾರು ಕೂಡ ಊಹಿಸೋ ರೀತಿ ಇರಬಾರ್ದು. ಅದು ನಿಮ್ಮ ಆತ್ಮೀಯ ಸ್ನೇಹಿತರಾಗಿದ್ರು ಸಹ ಕನಿಷ್ಠ 12 ರಿಂದ 14 ಅಕ್ಷರಗಳನ್ನ ಪಾಸ್ವರ್ಡ್ ಆಗಿ ಬಳಸ್ಕೊಳ್ಳಿ. ಪಾಸ್ವರ್ಡ್ ರಚಿಸುವಾಗ ವಿಶೇಷ ಅಕ್ಷರಗಳನ್ನ ಬಳಸಬೇಕು. @ ಮತ್ತು & ಮುಂತಾದವುಗಳು. ಅಷ್ಟೇ ಅಲ್ಲದೆ ನಿಮ್ಮ ಪಾಸ್ವರ್ಡ್ ನಲ್ಲಿ ಸಂಖ್ಯೆಗಳು ಅಥವಾ ಸಣ್ಣ ಮತ್ತೆ ದೊಡ್ಡ ಅಕ್ಷರಗಳನ್ನ ಸೇರಿಸಿ. ತುಂಬಾ
ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ ಮಾರ್ಬಲ್ ಆಕ್ಟ್ 13 ಅಂತ ನಿಮ್ ಪಾಸ್ವರ್ಡ್ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೋ ಅನ್ನೋದಲ್ಲ, ಯಾಕಂದ್ರೆ ಅದನ್ನ ಕ್ಷಣ ಮಾತ್ರದಲ್ಲಿ ಊಹಿಸಬಹುದು. ನಿಮ್ಮ ಪಾಸ್ವರ್ಡ್ ಸಂಖ್ಯೆಗಳನ್ನ ಸೇರಿಸುವಾಗ ನಿಮ್ಮ ಜನ್ಮ ದಿನಾಂಕವನ್ನ ಬಳಸೋದ್ ತಪ್ಪಿಸಿ. ಅದು ತುಂಬಾ ಸಾಮಾನ್ಯವಾಗಿದೆ. ಮತ್ತೆ ಇತರರಿಗೆ ಸಾಧ್ಯವಾಗದೇ ಇದ್ರೂ ನಿಮ್ ಸ್ನೇಹಿತರು ಅದನ್ನ ಊಹಿಸಬಹುದು. ತಪ್ಪಿಸಬೇಕಾದ ಒಂದ್ ವಿಷಯ ಏನಂದ್ರೆ ಎಲ್ಲಾ ಕಡೆ ಒಂದೇ ಪಾಸ್ವರ್ಡ್ ಬಳಸೋದು. ಹೌದು, ನೆನ್ಪಿಟ್ಕೊಳ್ಳೋದು ಸುಲಭ ಅಂತ ಗೊತ್ತಿದೆ, ಆದ್ರೆ ಅದು ಸುರಕ್ಷಿತ ಅಲ್ಲ. ಬೇರೆ ಬೇರೆ ಖಾತೆಗಳಿಗೆ ಬೇರೆ ಬೇರೆ ಪಾಸ್ವರ್ಡ್ ಇರಬೇಕು. ಹಾಗಾಗಿ ನಿಮ್ಮ ಖಾತೆಗಳಲ್ಲಿ ಒಂದ್ ಪಾಸ್ವರ್ಡ್ ಯಾರಿಗಾದ್ರೂ ತಿಳಿದ್ರೂ ಸಹ ನಿಮ್ಮ ಇತರ ಖಾತೆಗಳಾದ್ರೂ ಸುರಕ್ಷಿತವಾಗಿರುತ್ತೆ. ಹೌದು, 3-4 ತಿಂಗಳಿಗೆ ಒಮ್ಮೆ ಆದ್ರೂ ನಿಮ್ ಪಾಸ್ವರ್ಡ್ ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಿ. ಆದ್ರೂ ಯಾರಾದ್ರೂ ನಿಮ್ ಪಾಸ್ವರ್ಡ್ ಅನ್ನ ಏನು ಅಂತ ಕಂಡು ಹಿಡಿತಾರೆ ಅಂತ ಅಂದ್ಕೊಳ್ಳೋಣ. ಆಗೇನಾಗತ್ತೆ? ಎಲ್ಲವೂ ಕೂಡ ಮುಗಿದ ಹಾಗೇನೆ. ಹಾಗೇನೂ ಅಲ್ಲ, ಚಿಂತಿಸಬೇಡಿ. ಅಂತ ಸಂದರ್ಭದಲ್ಲೂ ಸಹ 2 ಅಂಶದ ದೃಢೀಕರಣದಂತಹ ಭದ್ರತಾ ಕ್ರಮಗಳಿವೆ. ಅದರಿಂದ ನಿಮ್ಮ ಖಾತೆಯನ್ನ ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಕೂಡ ನಮ್ಮನ್ನ ಪ್ರೋತ್ಸಾಹಿಸುತ್ತೆ. ಹೆಚ್ಚಿನ ಭದ್ರತೆಗಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ನ ಬಳಸಿ ಅಂತ. ಹಾಗಾಗಿ ನಿಮ್ಮ ಖಾತೆಯೊಂದಿಗೆ 2 ಅಂಶದ ದೃಢೀಕರಣವನ್ನ ಸಕ್ರಿಯಗೊಳಿಸಿದಾಗ ಪಾಸ್ವರ್ಡ್ ನಮೂದಿಸಿದ ನಂತರವೂ ಪರಿಶೀಲನೆಗಾಗಿ ನಿಮ್ಮ ಫೋನ್ನಲ್ಲಿ ನೀವು OTP ಅನ್ನ ಸ್ವೀಕರಿಸ್ತೀರಾ. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಇದರ ಅರ್ಥ ಈ ಪಾಸ್ವರ್ಡ್ ಅನ್ನ ಒಮ್ಮೆ ಮಾತ್ರ ಬಳಸಬಹುದು ನೀವು. ಮತ್ತೆ ಮುಂದಿನ ಬಾರಿ ನಿಮಗೆ ಮತ್ತೊಂದು OTP ಬೇಕಾಗುತ್ತೆ. ಪ್ರತಿಯೊಂದು OTP ಕೆಲವು ನಿಮಿಷಗಳವರೆಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಮತ್ತೆ ಇದೆಲ್ಲದರ ಪರಿಣಾಮ ಏನು ಅಂದ್ರೆ ಯಾರಿಗಾದ್ರೂ ನಿಮ್ಮ ಪಾಸ್ವರ್ಡ್ ಗೊತ್ತಾದ್ರೂ ಕೂಡ ಲಾಗಿನ್ ಆಗೋದಕ್ಕೆ ಅವ್ರಿಗೆ OTP ಬೇಕಾಗಿರೋದ್ರಿಂದ ನೀವ್ ಚಿಂತೆ ಮಾಡಬೇಡಿ. ಹಾಗಾದ್ರೆ ನಾವು ಅನ್ಕೋಬಹುದಲ್ವಾ, ಇದರಿಂದ ನಿಮಗೆ ತುಂಬಾ ವಿಷಯಗಳು ತಿಳಿದಿದೆ ಅಂತ. ನೀವು ನಿಮ್ಮ 700 ರೂಪೀಸ್ ನ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ಈ ವಿಡಿಯೋವನ್ನ ನೋಡುವ ಪ್ರತಿಯೊಬ್ರು ಎಚ್ಚರವಾಗಿರ್ತೀರಾ. ಹೌದು, ಹೋಗು, ನನ್ನನ್ನ ಗೇಲಿ ಮಾಡ್ತಾನೆ ಇರು. ಹೇಗಾದ್ರೂ ನೀವೆಲ್ಲರೂ ನಾನ್ ಮಾಡಿದ ತಪ್ಪನ್ನ ಮಾಡ್ಬೇಡಿ. ಆದ್ರೆ ನಿಮ್ಗೂ ಇದೇ ರೀತಿಯ ಅನುಭವ ಇದ್ರೆ ನಿಮ್ಮ ಕಥೆಯನ್ನ ನಿಮ್ಮ ಕುಟುಂಬದ ಹತ್ರ ಹೇಳ್ಕೊಳ್ಳಿ. ಈ ರೀತಿ ಖುಷಿ ಕೊಡೋ ಮಾಹಿತಿ ನೀಡೋ ವಿಷಯಗಳಿಗಾಗಿ ಸಂಪರ್ಕದಲ್ಲಿರಿ. ಯಾವಾಗ್ಲೂ ನಗ್ನಗ್ತಾ ಇರಿ. ವಿರಾಮದ ನಂತರ ಶೀಘ್ರದಲ್ಲೇ ಮತ್ತೆ ಭೇಟಿ ಆಗ್ತೀವಿ.